ಪ್ರಧಾನಿ ನರೇಂದ್ರ ಮೋದಿ ಎರಡನೇ ಸರ್ತಿಗೆ ದೇಶದ ಪ್ರಧಾನಿಯಾಯಿನಲ್ಲಿ ಕೊಡು ಬೇತೆ ಬೇತೆ ಕಡಿಟ್ಟು ಧರ್ಮದ ಸೇವೆನ ಅಭಿಮಾನಿಲು ನಡಪಾದು ಕೊಡ್ತೀರ ಕುಡ್ಲದ ಸರ್ವಿಸ್ ಬಸ್ ಸ್ಟ್ಯಾಂಡ್ ಸ್ಟೇಟ್ ಬ್ಯಾಂಕ್ ಮುಲ್ಪ ಹಿಂದೂ ಸಂಘಟನೆಲು ಮಾರ್ಕೆಟ್ ಬೇರೆದಕ್ಕಲು ಸೇರ್ದು ಮಧ್ಯಾಹ್ನದ ವನಸು ಕೊರಿಯರ ಆಶ್ರಮಲೆಗೂ ತೆನಸು ಧಾನ್ಯ ಬೊಕ್ಕ ಕೆಲವು ಸಾಧನಲೆನು ಒದಗಾದಿರ ಭಾರತೀಯ ಜನತಾ ಪಕ್ಷ ದುಂಬಾಳ್ತಿದ ಎನ್ಡಿಎ ಕೂಟ ಓಟುಡುಗೆಂದದು ಪ್ರಧಾನಿ ನರೇಂದ್ರ ಮೋದಿ ಎರಡನೇ ಸರ್ತಿಗೆ ಪ್ರಧಾನಮಂತ್ರಿಯಾದ ಗುರುವಾರ ಅಧಿಕಾರದೆತ್ತೊನ್ನ ಲೆಕ್ಕೊಡು ಬಿಜೆಪಿ ಕಾರ್ಯಕರ್ತರು ನರೇಂದ್ರ ಮೋದಿ ಅಭಿಮಾನಿಲು ಬೇತೆ ಬೇತೆ ಕಾರ್ಯಕ್ರಮಲೇನು ಧರ್ಮದ ಕೆಲವು ಸೇವೆಲೇನು ನಡಪಾದು ಕೊರಿಯರ ಕುಡ್ಲದ ಸ್ಟೇಟ್ ಬ್ಯಾಂಕ್ ಕೈತಲ್ದ ಸರ್ವಿಸ್ ಬಸ್ ಸ್ಟ್ಯಾಂಡ್ ಸ್ಟೇಟ್ ಬ್ಯಾಂಕ್ ಮಾರ್ಕೆಟ್ ದಕಲು ಹಿಂದೂ ಸಂಘಟನೆಲು ಒಟ್ಟಾದ ಮಧ್ಯಾಹ್ನದ ವನಸು ಘಾಟಣೆ ಮಲ್ತದಿತ್ತರ ಬಸ್ಸದ ಡ್ರೈವರ್ಲು ಕಂಡಕ್ಟರ್ಲು ಮಾರ್ಕೆಟ್ ಬೇರೆದಕಲು ಗಿರಾಕಿಲು ಪ್ರಯಾಣ ಮಲ್ಪನಕಲು ಸಾರ್ವಜನಿಕರು ಪಾಲ್ದೆತ್ತುಂಡೆರ ಧರ್ಮಗು ವನಸುಕೊರ್ನ ತಂದೆ ಅರಿ ಧಾನ್ಯ ಇಂಚ ಅಟ್ಟಿಲಗು ಪೋಡೈನ ಬೇತೆ ಬೇತೆ ಸುತ್ತಲಿನ ಒಟ್ಟು ಮಲ್ತದ ಆಶ್ರಮಲೆಗು ಒದಗಾಯಿರ ಈ ಪೊರ್ತುಡು ಸಂಘಟಕರು ನಮ್ಮ ಕುಡ್ಲದೊಟ್ಟುಗು ಪಾತಿರ್ದು ಕಾರ್ಯಕ್ರಮಲೇನ ಉದ್ದೇಶಲೇನು ತೆರಿಪಾಯಿರ ಮೋದಿ ಅಭಿಮಾನಿಗಳು ಬಲಗು ಕಜ್ಜಿನೆ ಬಸ್ ಕಂಡಕ್ಟರ್ ಡ್ರೈವರ್ ನಕಲು ಫಿಟ್ಟರ್ ನಕಲು ಏಜೆಂಟ್ ನಕಲು ಕೂಡ ಸೇರ್ದು ಇನಿ ಮೀನುಗಾರಟ ಮಹಿಳೆಯರು ಕೂಡ ಒಟ್ಟಿಗೆ ಸೇರ್ತೀನಿ ಮೋದಿನ ಎರಡನೇ ಸಲದ ಪ್ರಮಾಣ ವಚನ ಸ್ವೀಕಾರ ಸಂಭ್ರಮ ಆಚರಣೆ ಮಾಡುವುದಿಲ್ಲ ಈ ಮೂಲಕ ತುಳುನಾಡ ಸಂಜೀವಿನಿ ಟ್ರಸ್ಟ್ ಪಂಪಿನ ಅಂಗವಿಕಲ ಬೊಕ್ಕ ಬುದ್ಧಿಮಾಂದ್ಯಮ ಜೋಕ್ಲೆಗೆ ಆಹಾರ ಸಾಮಗ್ರಿ ವಿತರಣೆ ಮಾಡುವ ಮೂಲಕ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ ಅಂಚನೆ ತಂದೆ ಬಿದೈ ಹುಡುದು ಬೊಕ್ಕ ಬಿದೈ ಜಾಗೆಟ್ ಬರ್ಪಿನ ಪೂರ ಪ್ರಯಾಣಿಕರಿಗೆಲ್ಲ ಇಲ್ಲಿ ಅನ್ನದಾನದ ವ್ಯವಸ್ಥೆ ಕೊಡುವ ಮೂಲಕ ಈ ಕಾರ್ಯಕ್ರಮವನ್ನು ಭಾರಿ ಸಂತೋಷ ಆಚರಣೆ ಮಾಡೋದಲ್ಲ ಈ ದೇಶ ನನಾತ್ ಎಡ್ಡ ರೀತಿಯಲ್ಲಿ ನಡಪಾಡು ಬಂದದು ನಮ್ಮ ಮೋದಿಗೆ ನನಾತ್ ಆ ದೇವರನ ಆಶೀರ್ವಾದ ತಿಕ್ಕಾಡು ಬಂದು ಈ ಮೂಲಕ ದೇವರಡ ನಟ ಬೆಳಗಿನಿಂದ ಸಾಯಂಕಾಲ ತನಕ ಇಲ್ಲಿ ಯಾರೇ ಬಂದರೂ ಕೂಡ ಅವರಿಗೆ ಉಚಿತವಾಗಿ ಚಹಾವನ್ನು ಕೊಡಬೇಕು, ಬಿಸ್ಕೆಟನ್ನು ಕೊಡಬೇಕು, ಅದರ ಮುಖಾಂತರ ಸಾರ್ವಜನಿಕರಿಗೆ ತೃಪ್ತಿಪಡಿಸಬೇಕು, ಅದರ ಮುಖಾಂತರ ಆ ಕೊಡುವವರಿಗೆ ಕೂಡ ತೃಪ್ತಿ ಆಗಬೇಕು ಅಂತೇಳುವಂಥ ಹಿನ್ನೆಲೆಯಲ್ಲಿ ಇವತ್ತು ಯಾವ ರೀತಿಯಲ್ಲಿ ಪ್ರಧಾನಮಂತ್ರಿ ಆಗುವ ಮುಂಚೆ ಬಾಲ್ಯದಲ್ಲಿ ನರೇಂದ್ರ ಮೋದಿ ಅವರು ಟೀ ಸ್ಟಾಲನ್ನು ನಡ್ಕೊಂಡು ತನ್ನ ಜೀವನವನ್ನು ಸಾಗಿಸಿದ್ರು. ಅದರ ನೆನಪಿಗಾಗಿ ಭಲೆ ಚಾಪರ್ಕ ಅಂತೇಳುವಂತ ಬೋರ್ಡ್ ಅನ್ನು ಹಾಕಿ ಬಂದವರಿಗೆ ಉಚಿತ ಚಹಾ ಕುಡಿಯುವಂತ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ.